ಬಿಜೆಪಿ ಸಂಸ್ಥಾಪನಾ ದಿನದಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಹೇಳಿದ್ದಾರೆ. ನಮ್ಮ ನಡುವಿನಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು ಅಂತ ಹೇಳಿದ್ರು. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಪಕ್ಷವನ್ನ ಬಲಪಡಿಸಬೇಕು, ಸಂಘಟನೆಯನ್ನ ಮಾಡಬೇಕು ಅಂತ ಡಿ.ವಿ. ಸದಾನಂದಗೌಡ ಹೇಳಿರೋದು. ಪಕ್ಷದ ಶಿಸ್ತಿಗೆ ಯಾವುದೇ ತೊಂದರೆ ಆಗಬಾರ್ದು. ಬಿಜೆಪಿಯಲ್ಲಿ ABCD ಟೀಮ್ ಇಲ್ಲ, ಯಾರದ್ದೋ ಮಾತಿಗೆ ಒತ್ತು ಕೊಡಬಾರ್ದು ಅಂತ ಹೇಳಿದ್ರು. ಒಬ್ಬರೇ ಪಕ್ಷ ಕಟ್ಟಲಿಕ್ಕೆ ಆಗಲ್ಲ, ಒಂದು ತಂಡವೇ ಬೇಕು. ಬಿಜೆಪಿ ನಾಯಕರಿಗೆ ನೀತಿ ಪಾಠವನ್ನ ಹೇಳಿದ್ದಾರೆ ಡಿ.ವಿ. ಸದಾನಂದಗೌಡ. BSY ವಿಜೇಂದ್ರ ಎದುರೇ ಸದಾನಂದಗೌಡರು ಮಾತನಾಡಿದ್ದಾರೆ. ಪಕ್ಷದ ಹಿರಿಯ ನಾಯಕರಲ್ಲಿ ಅವರು ಕೂಡ ಒಬ್ರು. ಯಡಿಯೂರಪ್ಪನವರು ಕೂಡ ಯಾವಾಗಲೂ ಹೇಳ್ತಿರ್ತಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು, ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಆಲ್ರೆಡಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ಮುಂದೆ ಆದರೂ ಬಿಜೆಪಿಯಲ್ಲಿ ಇರುವಂಥ ಬಣ ರಾಜಕೀಯ ಅನ್ನುವಂಥದ್ದು ಕಡಿಮೆ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಬಿಕಾಸ್ ಇಲ್ಲಿ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಎಲ್ಲರೂ ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಕ್ಷದ ಹೋರಾಟಗಳಲ್ಲಿ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಆ ಬಣ ರಾಜಕೀಯ ಅನ್ನುವಂಥದ್ದು ಕಡಿಮೆ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ನೂರಾರು ಜನರ ಬಲಿದಾನ ಆಗಿ ಉಳ್ಕೊಂಡಂತ ಈ ಒಂದು ಪಕ್ಷ ಮತ್ತೆ ಯಶಸ್ವಿಯಾಗಿ ಮುಂದೆ ಹೋಗುವಂತ ಕೆಲಸ ಕಾರ್ಯಗಳು ಆಗಬೇಕು. ನಮ್ದೆಲ್ಲ ತುಂಬಾ ಜವಾಬ್ದಾರಿ ಇದೆ. ಯಾರ್ಯಾರೋ ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ಒತ್ತು ಕೊಡುವಂತ ಕೆಲಸ. ನಾನೇನ್ ಮಾಡ್ಬೇಕು ಅಂತ ಚಿಂತನೆಗಳನ್ನ ನಾನು ಮಾಡೋಣ. ಅಟಲ್ಜಿ, ಅದ್ವಾನಿಜಿ ಅವರಲ್ಲಿ ವಿಚಾರ ಆಧಾರಿತವಾದ ಭಾರಿ ದೊಡ್ಡ ಭಿನ್ನಾಭಿಪ್ರಾಯಗಳಿತ್ತು. ಆದ್ರೆ ಪಕ್ಷದ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗುವಂತ ರಾಜನೀತಿ ಇತ್ತು. ಅದಕ್ಕಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂತ ಬಿಜೆಪಿಯಲ್ಲಿರುವಂತಹ ಎಲ್ಲ ನಮ್ಮ ಸಣ್ಣ ಪುಟ್ಟ ವಿಚಾರಗಳನ್ನು ಬದಿಗಿಟ್ಟು ನಾವೆಲ್ಲ ಒಂದಾಗಿ ರಣರಂಗಕ್ಕೆ ಧುಮುಕಬೇಕಾದಂತ ಕಾಲಘಟ್ಟ ಅದು. ನಮ್ಮ ಅಟಲ್ಜಿಯವರು ಪಾರ್ಟಿ ಕಟ್ಟಿದಾಗ ಅವರ ಮನಸ್ಸಲ್ಲಿದ್ದಂತ ಇದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜನಸಂಘ ಕಟ್ಟಿದಾಗಿದ್ದಂತ ಭಾವನೆ ಇರಬಹುದು. ನನಗೂ ಇನ್ನೊಬ್ಬರಿಗೂ ತುಂಬಾ ವ್ಯತ್ಯಾಸಗಳಿರ್ಬೋದು. ಆ ವ್ಯತ್ಯಾಸಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಆ ವ್ಯತ್ಯಾಸವನ್ನು ಪಕ್ಷದ ವೇದಿಕೆಯೊಳಗೆ ತರುವಂತ ಕೆಲಸ ಕಾರ್ಯಗಳು ನಡಿಬಾರದು. ಯಾವ ಪಕ್ಷದಲ್ಲಿ ಶಿಸ್ತಿಲ್ವೋ ಆ ಪಕ್ಷ ಬೆಳವಣಿಗೆ ಆಗುವುದಿಲ್ಲ. ಕಾಂಗ್ರೆಸ್ A to Z ಹೋಳಾಗ್ಲಿಕ್ಕೆ ಕಾರಣ ಏನು? ಪ್ರತಿ ಬಾರಿ ಅವರಲ್ಲಿ ಶಿಸ್ತು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟವರೆಗೆ ಯಾವುದೇ ABCD ಆಗ್ಲಿಲ್ಲಲ್ಲ, ಆಗ್ಲೂ ಬಾರದಲ್ಲ. ನಮ್ಮ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೆ. ಯಾರೋ ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ಒತ್ತು ಕೊಡುವಂಥದ್ದು ಭಾವನಾತ್ಮಕವಾದಂತ ವಿಚಾರಗಳಿಗೂ ಮೇಲ್ನೋಟದಲ್ಲಿ ಮಾತಾಡುವಂತ ವಿಚಾರಗಳಿಗೂ ಭಾರಿ ದೊಡ್ಡ ಅಂತರ ಇದೆ. ಕಾರ್ಯಕರ್ತರು ನಾವೆಲ್ಲ ಮನಸ್ಸಿಂದ ಮಾತಾಡುವಂತ ಪ್ರಯತ್ನಗಳನ್ನು ಮಾಡೋಣ. ನಾವು ಮುಸ್ಲಿಮರ ವಿರೋಧಿಗಳಲ್ಲ, ನಾವು ದೇಶದ್ರೋಹಿಗಳ ವಿರೋಧಿಗಳು. ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ. ಮೋದಿ ತ್ರಿವಳಿ ತಲಾಖ್ ನಿಷೇಧಿಸ್ತಾ ಇರಲಿಲ್ಲ. ಅವರು ವಿರೋಧಿ ಏನಾದರೂ ಆಗಿದ್ದಿದ್ರೆ ನನಗೆ ಯಡಿಯೂರಪ್ಪ ಮಗ ಎಂಬ ಅಹಂಕಾರ ಇಲ್ಲ, ಯಡಿಯೂರಪ್ಪ ಮಗ ಎಂಬ ಹೆಮ್ಮೆ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೆಮ್ಮೆಯಿಂದ ಮಾತನಾಡಿದರು. ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳು 4% ರಿಸರ್ವೇಶನ್ ಕೊಟ್ಟಿದೆ. ನಾವೇನು ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ ವಿರೋಧಿಗಳಲ್ಲ, ಯಾರು ದೇಶದ್ರೋಹಿಗಳಿದ್ದಾರೆ ಅಂತವ್ರನ್ನ ವಿರೋಧಿಸ್ತೇವೆ ಹೊರತು ಮುಸಲ್ಮಾನರ ವಿರೋಧಿಗಳಲ್ಲ. ಮುಸಲ್ಮಾನರ ವಿರೋಧಿ ಆಗಿದ್ರೆ ಮೋದಿಜಿಯವರು ಟ್ರಿಪಲ್ ತಲಾಖ್ ಕೂಡ ತರ್ತಾ ಇರಲಿಲ್ಲ. ಅಬ್ದುಲ್ ಕಲಾಂ ಅಂತವ್ರನ್ನ ರಾಷ್ಟ್ರಪತಿಗಳು ಮಾಡ್ತಾ ಇರಲಿಲ್ಲ. ಇವತ್ತು ನಜೀರ್ ಸಾಹೇಬ್ರಂತವ್ರನ್ನ ಇವತ್ತು ಆಂಧ್ರದಲ್ಲಿ ಗವರ್ನರ್ ಮಾಡ್ತಾ ಇರಲಿಲ್ಲ. ನನಗೆ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಮಗ ಅಂತಕ್ಕಂಥ ಅಹಂಕಾರ ಇಲ್ಲ. ನನಗೆ ಹೆಮ್ಮೆ ಇದೆ. ಇವತ್ತು ಯಡಿಯೂರಪ್ಪನವ್ರ ಮಗ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ ನನಗೆ.